ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿದ್ದಾರೆ. ಅತಿ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಎಫ್ಎಸ್ಎಲ್ ವರದಿನೇ ಮುಖ್ಯವಾಗಿದ್ದು ತನಿಖೆಯಲ್ಲಿ ಬಹಿರಂಗವಾಗ್ತಾ ಇದೆ ಅತಿ ದೊಡ್ಡ ರಹಸ್ಯಗಳು. ಎಫ್ಎಸ್ಎಲ್ ವರದಿ ಬಿಚ್ಚಿಡ್ತಾ ಇರುವಂತಹ ಭಯಾನಕ ಸತ್ಯಗಳು ಏನು? ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ಆ ಪ್ರಕರಣದಲ್ಲಿ ಈಗ ಎಫ್ಎಸ್ಎಲ್ ರಿಪೋರ್ಟ್ ಅತಿ ಮುಖ್ಯವಾಗಿದೆ. ತನಿಖೆಯಲ್ಲಿ ಬಹಿರಂಗವಾಗ್ತಾ ಇರುವಂಥದ್ದು ಅತಿ ದೊಡ್ಡದಾಗಿರುವಂತಹ ರಹಸ್ಯವನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಎಫ್ಎಸ್ಎಲ್ ವರದಿಯಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಗಳನ್ನ ಕೇಳ್ತಾ ಇದ್ರೆ ಅಚ್ಚರಿಯಲ್ಲ, ಆಶ್ಚರ್ಯ ಅಲ್ಲ, ಒಂಥರ ಆತಂಕವನ್ನ ಉಂಟು ಮಾಡುತ್ತೆ. ಹೀಗೂ ಸಾಧ್ಯನಾ ಅಂತ ಹೇಳಿ ಆ ಗ್ಯಾಂಗ್ ಅಂತೂ ಆಚೆ ಬರೋದು ಕಷ್ಟ ಅಂತ ಹೇಳ್ತಾ ಇದ್ರೆ ಈಗ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ನೋಡ್ತಾ ಇದ್ರೆ. ಸೊ ದರ್ಶನ್ ಬಟ್ಟೆಗಳ ಮೇಲೆ ಸಿಕ್ಕಿರೋದು ರೇಣುಕಾ ರಕ್ತದ ಕಲೆಗಳು. ದರ್ಶನ್ಗೆ ಕಂಟಕವಾಗಲಿರುವಂತಹ ಅತಿ ದೊಡ್ಡ ಸಾಕ್ಷ್ಯ ಇದು. ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಂತ ಪ್ಯಾಂಟ್ ಶರ್ಟ್ ಏನಿತ್ತು, ಬಟ್ಟೆ ಒಗೆದಾಕಿ ಅವ್ರ ಮನೆ ಮೇಲೆ ಹಾಕಿದ್ರಲ್ಲ, ಆ ಬಟ್ಟೆಗಳನ್ನ ತಗೊಂಡು ಬಂದಿದ್ದಾರೆ. ಅದರಲ್ಲಿ ರಕ್ತದ ಕಲೆಗಳು ಸಿಗ್ತಾ ಇದೆ. ಎಫ್ಎಸ್ಎಲ್ ತನಿಖೆಯಲ್ಲಿ ದರ್ಶನ್ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿರೋದು. ಕೊಲೆ ಪ್ರಕರಣದಲ್ಲಿ ಈಗ ದರ್ಶನ್ಗೆ ಕಂಟಕವಾಗಿರೋದೇ ಇದು ಅತಿ ದೊಡ್ಡದಾಗಿರುವಂತಹ ಸಾಕ್ಷ್ಯ. ಸೊ ಪಬ್ಲಿಕ್ ಟಿವಿಗೆ ನಿಮಗೆ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ರೇಣುಕಾಸ್ವಾಮಿಯ ರಕ್ತ ಎಂಬುದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದೆ. ಒಂದು, ದರ್ಶನ್ ಅವರ ನಿವಾಸದಿಂದ ಶೂಸ್ ಅನ್ನ ಪಡ್ಕೊಂಡು ಹೋಗಿರ್ತಾರೆ. ಅವರು ಹಾಕಿದಂತಹ ಧರಿಸಿದಂತಹ ಶೂಸ್ ಏನಿತ್ತು ಅದನ್ನ ಕೂಡ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗಿ ಅದನ್ನ ತಗೊಂಡು ಹೋಗಿರ್ತಾರೆ. ಅದ್ರ ಜೊತೆಗೆ ಮನೆಯ ಮೇಲ್ಗಡೆಗೆ ಹಾಕಿದಂತ ಬಟ್ಟೆ ವಾಶ್ ಮಾಡಿ ಹಾಕಿದ್ರಲ್ಲ, ಆ ಬಟ್ಟೆಯನ್ನ ಕೂಡ ತೆಗೆದುಕೊಂಡು ಹೋಗಿದ್ರು. ಅದರಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಸಿಕ್ಕಿದೆ. ನೀವು ವಾಶ್ ಮಾಡಿದ್ರು ಕೂಡ ಅದರಲ್ಲಿ ಕಲೆಗಳು ಸಿಗುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇದು ಅತಿ ದೊಡ್ಡದಾದಂತಹ ಸಾಕ್ಷ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಇದನ್ನ. ಯಾಕಂತಂದ್ರೆ ಒಂದು ಬಟ್ಟೆಯ ಮೇಲೆ ರಕ್ತದ ಕಲೆ, ರೇಣುಕಾಸ್ವಾಮಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಅವರ ರಕ್ತದ ಕಲೆ ನಿಮ್ಮ ಶರ್ಟ್ ಮೇಲೆ ಹೇಗೆ ಬಂತು? ಇದು ಯಾವ ರೀತಿಯಲ್ಲಿ ಕಂಟಕವಾಗುತ್ತೆ ದರ್ಶನ್ ಅವರಿಗೆ? ಖಂಡಿತವಾಗಿಯೂ ಅರುಣ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ಬರಲಿಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ರು. ಯಾಕಂದ್ರೆ ಈಗಾಗಲೇ ಆರೋಪಿಗಳನ್ನ 17 ಜನ ಆರೋಪಿಗಳೇನಿದ್ರು 17 ಜನ ಆರೋಪಿಗಳನ್ನು ಕೂಡ ಬಂಧನಕ್ಕೊಳಪಡಿಸಿರೋ ಮತ್ತು ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಿರುವಂತದ್ದು. ಅಂದ್ರೆ ಅವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಮತ್ತು ಅವರ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋಕೆ ಅಂತ ಹೇಳಿ ಎಫ್ಎಸ್ಎಲ್ಗೆ ಒಂದಷ್ಟು ವರದಿಗಳನ್ನ ಪಡಲಿಕ್ಕೆ ಅಷ್ಟೊತ್ತು ಪ್ರಯತ್ನಗಳನ್ನ ಮಾಡಿದ್ರು. ಅಂದ್ರೆ ದರ್ಶನ್ ಅವರ ಐಡಿಯಲ್ ಹೌಸ್ ಅಂದ್ರೆ RR ನಗರದಲ್ಲಿ ಇರುವಂತಹ ಐಡಿಯಲ್ ಹೌಸ್ ನ ಮನೆಯಲ್ಲಿ ಒಂದು ಕಪ್ಪು ಕಲರ್ ಒಂದು ಟಿ ಶರ್ಟ್ ಅಂದ್ರೆ ರೌಂಡ್ ನೆಕ್ ಟಿ ಶರ್ಟ್ ಮತ್ತು ಒಂದು ಜೀನ್ಸ್ ಪ್ಯಾಂಟ್, ನೀಲಿ ಕಲರ್ ನ ಒಂದು ಜೀನ್ಸ್ ಪ್ಯಾಂಟ್ ಅನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರ್ತಾರೆ. ವಶಕ್ಕೆ ತೆಗೆದುಕೊಂಡು ಅದನ್ನ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ಅಂದ್ರೆ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಎಫ್ಎಸ್ಎಲ್ ವಿಭಾಗಕ್ಕೆ ಕಳಿಸ್ಕೊಟ್ಟಿದ್ರು. ಎಫ್ಎಸ್ಎಲ್ ನಿಂದ ಇವಾಗಷ್ಟೇ ರಿಪೋರ್ಟ್ ಪೊಲೀಸರ ಕೈ ಸೇರಿರುವಂತದ್ದು. ಪೊಲೀಸರ ಕೈ ಸೇರಿರುವಂತಹ ರಿಪೋರ್ಟ್ ನಲ್ಲಿ ಒಂದು ಉಲ್ಲೇಖ ಆಗಿದೆ. ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ದರ್ಶನ್ ಅವರ ಟಿ ಶರ್ಟ್ ಮತ್ತು ಪ್ಯಾಂಟ್ ಮೇಲೆ ಇತ್ತು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಸಿಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಅಧಿಕಾರಿಗಳು ಅದನ್ನ ಮ್ಯಾಚ್ ಅನ್ನ ಮಾಡಿದ್ದಾರೆ. ಈಗಾಗಲೇ ರೇಣುಕಾಸ್ವಾಮಿಯ ಏನು ರಕ್ತದ ಆ ಮಾದರಿ ಏನಿತ್ತು ಆ ಮಾದರಿಯನ್ನ ಆತನ ಮೃತದೇಹದಿಂದ ಸಂಗ್ರಹವನ್ನ ಮಾಡ್ಕೊಂಡಿದ್ರು. ಅದಾದ ನಂತರ ಆತನ ಬಟ್ಟೆ ಏನಿತ್ತು ಅಂದ್ರೆ ದರ್ಶನ್ ಅವರ ಬಟ್ಟೆ ಏನಿತ್ತು ಆ ಬಟ್ಟೆಯಲ್ಲಿ ಇರುವಂತಹ ಟಿ ಶರ್ಟ್ ರಕ್ತದ ಕಲೆಗಳೇನಿತ್ತು ಅದೆಲ್ಲ ಕೂಡ ಮ್ಯಾಚ್ ಅನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಆತನನ್ನ ಹತ್ಯೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಅವರು ಅಲ್ಲಿ ಇದ್ರು ಅನ್ನೋದಕ್ಕೆ ಇದೊಂದು ಸಾಲಿಡ್ ಎವಿಡೆನ್ಸ್ ಆಗುವಂತದ್ದು. ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ದೊಡ್ಡ ಮಟ್ಟದ ಸಾಕ್ಷ್ಯವಾಗಿ ಕೂಡ ಪರಿಗಣಿಸುತ್ತದೆ. ಯಾಕಂದ್ರೆ ಅರುಣ್, ಈಗ ನಮಗೆ ಗೊತ್ತಿರುವಂತದ್ದು ರೇಣುಕಾಸ್ವಾಮಿ ಅವರು ಸರಿಸುಮಾರು 5:30 ರಿಂದ 6 ಗಂಟೆಯ ಆಸುಪಾಸಿನಲ್ಲಿ ಸಾವು ಸಂಭವಿಸಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಇದ್ರಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಗ್ಯಾದರ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ದರ್ಶನ್ ಅವರು ಆ ಶೆಡ್ ನ ಒಳಗಡೆ ಪ್ರೆಸೆಂಟ್ ಇದ್ರು ಅನ್ನೋದಕ್ಕೆ ಸ್ಪಷ್ಟವಾದ ಉತ್ತರ, ಸ್ಪಷ್ಟವಾದ ಸಾಕ್ಷ್ಯ ಇದಾಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಹೇಳ್ಬೋದು, ನಾನು ಆ ಸಂದರ್ಭದಲ್ಲಿ ಆ ಶೆಡ್ಗೆ ಹೋಗೇ ಇರಲಿಲ್ಲ, ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ ಅಂತ ಹೇಳಿ ಡಿಫೆನ್ಸ್ ನ ವಕೀಲರು ವಾದವನ್ನ ಮಾಡ್ತಾರೆ. ಆದ್ರೆ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಈ ವರದಿ ಏನಿದೆ, ಈ ವರದಿ ಬಹುದೊಡ್ಡ ಪಾತ್ರವನ್ನ ಮತ್ತು ಬಹುದೊಡ್ಡವಾದ ಒಂದು ಸಾಕ್ಷ್ಯವಾಗಿ ಪರಿಗಣಿಸುವಂತದ್ದು. ಅರುಣ್, ಸೊ ದರ್ಶನ್ಗೆ ಎಫ್ಎಸ್ಎಲ್ ವರದಿನೇ ಈಗ ಬಹುದೊಡ್ಡ ಕಂಟಕವಾಗಲಿದೆ. ಪ್ಯಾಂಟು ಶರ್ಟ್ ಅವರ ಮನೆಯಿಂದ ಏನ್ ಕನ್ಸಿಡರ್ ಮಾಡ್ಕೊಂಡಿದ್ರು, ತಗೊಂಡು ಹೋಗಿದ್ರು, ಅದರಲ್ಲಿ ಈಗ ರಕ್ತದ ಕಲೆಗಳೇನ್ ಸಿಕ್ಕಿತ್ತು ಅದು ರೇಣುಕಾಸ್ವಾಮಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈ ತಲುಪಿದೆ. ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ. ಸೊ ದರ್ಶನ್ಗೆ ಮತ್ತೊಂದಿಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಎಫ್ಎಸ್ಎಲ್ ರಿಪೋರ್ಟ್ ಏನ್ ಬರುತ್ತೆ ಅನ್ನುವಂಥದ್ದೇ ಅತಿ ಮುಖ್ಯವಾಗಿದ್ದು. ಈಗ ಫೈನಲಿ ಅದು ಕೂಡ ಬಂದಿದೆ, ಅದರಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಒಂದು ಹೇಳಬಹುದು, ರಕ್ತದ ಕಲೆ ಇದ್ದು ಮಾತ್ರಕ್ಕೆ ನಾನು ಕೊಲೆ ಮಾಡಿದ್ದೀನಿ ಅದಕ್ಕೆ ಏನು ಸಾಕ್ಷಿ ಇದೆ?